ನಮಸ್ಕಾರ ಸ್ನೇಹಿತರೆ, ನಮ್ಮ ನಿರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ವ್ಯಾಲೆಂಟೈನ್ಸ್ ಡೇ ವಿಶೇಷವಾಗಿ ಸುಲಭವಾಗಿ ತಯಾರಾಗುವಂಥ ಒಂದು ಕೇಕ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಈ ಕೇಕ್ ತಯಾರಿಸೋದು ತುಂಬ ಸುಲಭ, ತುಂಬ ಚೆನ್ನಾಗಾಗತ್ತೆ. ಆ್ಯಪಲ್ಲು ಮತ್ತು ನ್ಯೂಟೆಲ್ಲಾ ಬಳಸಿ ರುಚಿಯಾಗಿರೋಂಥ ಕೇಕ್ ಮಾಡ್ಕೋಬೋದು ಮನೇಲೇ. ನನ್ನ ವಿಡಿಯೋ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಆ್ಯಪಲ್ಲು ಮತ್ತು ನ್ಯೂಟೆಲ್ಲಾ ಬಳಸಿ ಸಾಫ್ಟಾಗಿರೋಂಥ ರುಚಿಯಾಗಿರೋ ಕೇಕು ಹೇಗೆ ಮಾಡೋದು ಅಂತ ನೋಡೋಣ. ಈ ಕೇಕ್ ತಯಾರಿಸೋದಕ್ಕೆ ನಾನಿಲ್ಲಿ 2 ಮೀಡಿಯಮ್ ಸೈಜ್ ಆ್ಯಪಲನ್ನು ಸಿಪ್ಪೆ ತೆಗೆದು ಒಳಗಡೆ ಬೀಜ ತೆಗೆದು ದೊಡ್ಡ ಹೋಳಾಗಿ ಹಚ್ಚಿಟ್ಕೊಂಡಿದ್ದೆ. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆ 2 ದೊಡ್ಡ ಚಮಚ ನ್ಯೂಟೆಲ್ಲಾ ಹಾಕ್ಕೋತಾ ಇದ್ದೀನಿ. ನ್ಯೂಟೆಲ್ಲಾ ಬಳಸೋದು ಆಪ್ಷನಲ್ಲು. ನಿಮ್ಮಲ್ಲಿ ನ್ಯೂಟೆಲ್ಲಾ ಇಲ್ಲ ಅಂದರೆ ಚಾಕ್ಲೇಟ್ ಸಾಸು ಅಥವಾ ಕೋಕೋ ಪೌಡರ್ನೇ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಕೇಕ್ ತಯಾರಿಸ್ಕೋಬೋದು. ಈಗ ಇದಕ್ಕೆ 2 ದೊಡ್ಡ ಚಮಚ ಕೋಕೋ ಪೌಡರ್ ಹಾಕ್ಕೊಳ್ಳೋಣ. ಅರ್ಧ ಕಪ್ಪು ಅಡುಗೆ ಎಣ್ಣೆ ಹಾಕ್ಕೊಳ್ಳೋಣ. ಯಾವುದೇ ರೀತಿ ಸ್ಟ್ರಾಂಗ್ ಫ್ಲೇವರ್ ಇಲ್ಲದೆ ಇರೋವಂಥ ಅಡುಗೆ ಎಣ್ಣೆನೇ ಬಳಸ್ಕೋಬೇಕು. ಇದಕ್ಕೆ ನೀವು ಕಡಲೆಕಾಯಿ ಎಣ್ಣೆ ಅಥವಾ ಮಸ್ಟರ್ಡ್ ಆಯಿಲು ಇಂಥದ್ದನ್ನೆಲ್ಲ ಹಾಕ್ಕೋಬಾರ್ದು. ಇದಿಷ್ಟು ಸಾಮಗ್ರಿಗಳನ್ನು ಹಾಕ್ಕೊಂಡ್ಮೇಲೆ ಇದೆಲ್ಲವನ್ನು ನುಣ್ಣಗೆ ಒಂದು ಸಲ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಬೌಲಿಗೆ ಬಗ್ಗಿಸ್ಕೊಳ್ಳೋಣ. ರುಬ್ಬಿರೋ ಅಂಥದ್ದನ್ನು ಒಂದು ಬೌಲಿಗೆ ಬಗ್ಗಿಸ್ಕೊಂಡು ಈ ಬೌಲ್ ಮೇಲೆ ಒಂದು ಜರಡಿ ಇಟ್ಕೊಳ್ಳೋಣ. ಈ ಜರಡಿಗೆ 1 ಕಪ್ಪು ಮೈದಾ ಹಿಟ್ಟು, 3/4 ಕಪ್ಪು ಪುಡಿ ಮಾಡಿರುವಂಥ ಸಕ್ಕರೆ, 1 ಚಿಕ್ಕ ಚಮಚ ಬೇಕಿಂಗ್ ಪೌಡರು, ಅರ್ಧ ಚಿಕ್ಕ ಚಮಚ ಬೇಕಿಂಗ್ ಸೋಡಾ, ಇದಿಷ್ಟನ್ನು ಹಾಕ್ಕೊಂಡು ಒಂದು ಸಲ ಜರಡಿ ಮಾಡ್ಕೋಬೇಕು. ನೀವಿಲ್ಲಿ ಬೇಕಾದರೆ 1 ಚಿಟಿಕೆ ಉಪ್ಪನ್ನು ಸಹ ಸೇರಿಸ್ಕೋಬೋದು. ನೀವು ಬೆಳೆಸಿರೋವಂಥ ಆ್ಯಪಲ್ಲು ತುಂಬ ಸಿಹಿಯಾಗಿದ್ದರೆ ಇನ್ನೊಂದು ಚಮಚ 2 ಚಮಚ ಸಕ್ಕರೆ ಪುಡಿನ ಕಮ್ಮಿ ಹಾಕ್ಕೋಬೋದು. ಅಥವಾ ತುಂಬ ಸಪ್ಪೆ ಇದ್ದರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಕೊಂಡ್ರೂ ಆಗುತ್ತೆ. ಇಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಸಿಹಿ ಹದವಾಗಿರುತ್ತೆ. ತುಂಬ ಜಾಸ್ತಿ ಸಿಹಿನೂ ಆಗೋಲ್ಲ, ತುಂಬ ಸಪ್ಪೆನೂ ಆಗೋಲ್ಲ. ಈಗ ಇದೆಲ್ಲವೂ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಆ್ಯಪಲ್ಲು ಮತ್ತು ನ್ಯೂಟೆಲ್ಲಾ ಎಲ್ಲವೂ, ಅದು ಮತ್ತು ಜರಡಿ ಮಾಡಿರೋವಂಥ ಹಿಟ್ಟು ಎಲ್ಲವೂ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಮೊದಲೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲವೂ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಸದ್ಯ ಕೇಕ್ ಬ್ಯಾಟರು ತುಂಬ ಗಟ್ಟಿ ಅಂತ ಅನಿಸ್ತಿರುತ್ತೆ. ಮೊದಲು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋದು ತುಂಬ ಮುಖ್ಯ. ಒಂದು ಸಲ ಇದೆಲ್ಲವೂ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಇದಕ್ಕೆ ಅರ್ಧ ಕಪ್ಪು ಹಾಲು ಹಾಕ್ಕೊಳ್ಳೋಣ. ಹಾಲು ಒಂದು ಸಲ ಕಾಸಿ ತಣ್ಣಕ್ಕಾಗಿರೋಂಥ ರೂಮ್ ಟೆಂಪ್ರೇಚರಲ್ಲಿರೋವಂಥ ಹಾಲು ಹಾಕ್ಕೋಬೇಕು. ಹಾಲು ಹಾಕಿದ್ಮೇಲೆ ಒಂದು ಸಲ ಮತ್ತೆ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಮೊದಲೇ ನಾವು ಹಾಲು ಹಾಕಿ ಕಲ್ಸೋಕ್ಕೆ ಹೋದರೆ ತುಂಬ ಗಂಟು ಆಗೋ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ಮೊದಲೆಲ್ಲವನ್ನೂ ಕಲಿಸ್ಬಿಟ್ಟು ಆಮೇಲೆ ಹಾಲು ಸೇರಿಸಿ ನಿಧಾನಕ್ಕೆ ಇದನ್ನು ವಿಸ್ಕ್ ಮಾಡ್ಕೊಳ್ಳೋಣ. ಹಾಲನ್ನು ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗಲೂ ಸಹ ಇದು ಸ್ವಲ್ಪ ಗಟ್ಟಿ ಅಂತ ಅನಿಸ್ತಾ ಇದೆ. ಅದರಿಂದಾಗಿ ನಾನು 1/4 ಕಪ್ಪು ನೀರು ಹಾಕ್ಕೋತಾ ಇದ್ದೀನಿ. ನಾನು ಒಂದು 1/4 ಕಪ್ಪಷ್ಟು ನೀರನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸಲ ಗ್ರೈಂಡ್ ಮಾಡ್ಕೊಂಡಿದ್ದೆ. ಅದೇ ನೀರನ್ನೇ ನಾನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ನೀರು ಹಾಕಿದ್ಮೇಲೆ ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕೇಕ್ ಬ್ಯಾಟರು ಯಾವತ್ತೂ ತುಂಬ ಗಟ್ಟಿನೂ ಇರಬಾರ್ದು, ಹಾಗಂತ ತುಂಬ ನೀರಾಗೂ ಇರಬಾರ್ದು, ಹದವಾಗಿರಬೇಕು. ನಾನು ತೋರಿಸಿರೋಂಥ ಮೆಜರ್ಮೆಂಟಲ್ಲೇ ಕೇಕ್ ತಯಾರಿಸ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ಪರ್ಫೆಕ್ಟಾಗಿ ಆಗುತ್ತೆ ಕೇಕು. ನಾನಿಲ್ಲಿ ಒಂದು ಕೇಕ್ ಟಿನ್ನಿಗೆ ಎಣ್ಣೆ ಹಚ್ಚಿಬಿಟ್ಟು ಬೇಕಿಂಗ್ ಪೇಪರ್ ಇಟ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ತಯಾರಿಸಿರೋಂಥ ಕೇಕ್ ಬ್ಯಾಟರ್ನ ಇದಕ್ಕೆ ಬಗ್ಗಿಸ್ಕೊಳ್ಳೋಣ. ಕೇಕ್ ಬ್ಯಾಟರ್ನ ಬಗ್ಗಿಸ್ಕೊಂಡ್ಮೇಲೆ ಒಂದು 2 ಸಲ ಟ್ಯಾಪ್ ಮಾಡ್ಕೊಳ್ಳೋಣ. ಕೇಕ್ ಬ್ಯಾಟರು ತಯಾರಿಸ್ತಾ ಇರುವಾಗಲೇ ನಾನು ಒಂದು ಬಾಣಲಿಗೆ ಉಪ್ಪು ಹಾಕ್ಬಿಟ್ಟು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಪ್ರೀ ಹೀಟ್ ಆಗೋಕ್ಕೆ ಬಿಟ್ಬಿಟ್ಟಿದ್ದೆ. ಪ್ರೀ ಹೀಟ್ ಆಗಿರೋವಂಥ ಬಾಣಲೆಯಲ್ಲಿ ಕೇಕ್ ಟಿನ್ನನ್ನು ಇಟ್ಬಿಟ್ಟು ಮುಚ್ಚಳ ಮುಚ್ಚಿ 30ರಿಂದ 35 ನಿಮಿಷ ಇದನ್ನು ಬೇಕ್ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ 30ರಿಂದ 35 ನಿಮಿಷ ಬೇಕ್ ಮಾಡ್ಕೊಳ್ಳೋಣ. 30 ನಿಮಿಷ ಆದಮೇಲೆ ಒಂದು ಸಲ ಮುಚ್ಚಳ ತೆಗೆದು ನೋಡೋಣ. ಒಂದು ಚಾಕುನ ಈ ರೀತಿ ಮಧ್ಯದಲ್ಲಿ ಚುಚ್ಚಿಬಿಟ್ಟು ಚೆಕ್ ಮಾಡೋಣ ಕೇಕ್ ಚೆನ್ನಾಗಿ ಬೆಂದಿದೆಯಾ ಅಂತ. ಚಾಕು ಕ್ಲೀನಾಗಿ ಆಚೆ ಬಂದರೆ ಅಂದರೆ ಕೇಕ್ ಬ್ಯಾಟರ್ ಏನು ಅದಕ್ಕೆ ಮೆತ್ಕೊಂಡಿಲ್ಲ ಅಂದರೆ ಕೇಕು ಚೆನ್ನಾಗಿ ಬೇಕಾಗಿದೆ ಅಂತ ಅರ್ಥ. ಈಗ ಕೇಕ್ ಟಿನ್ನನ್ನು ಬಿಸಿ ಬಾಣಲೆಯಿಂದ ತೆಗೆದುಬಿಟ್ಟು ಸೈಡಲ್ಲಿ ಇಟ್ಬಿಡೋಣ. ಇದು ಪೂರ್ತಿಯಾಗಿ ತಣ್ಣಕ್ಕಾಗಲಿ. ಒಂದು ಸಲ ಇದು ಪೂರ್ತಿಯಾಗಿ ತಣ್ಣಕ್ಕಾದಮೇಲೆ ಹುಷಾರಾಗಿ 4 ಸೈಡ್ಸನ್ನು ಬಿಡಿಸ್ಕೊಂಡು ಒಂದು ಪ್ಲೇಟಲ್ಲಿ ಇದನ್ನು ಡಿಮೋಲ್ಡ್ ಮಾಡ್ಕೊಳ್ಳೋಣ. ಕೇಕ್ ಟಿನ್ ಮೇಲೆ ಒಂದು ಪ್ಲೇಟ್ ಇಟ್ಬಿಟ್ಟು ಈ ರೀತಿ ಉಲ್ಟಾ ಮಾಡಿಕೊಂಡ್ರೆ ನೀಟಾಗಿ ಕೇಕ್ ಟಿನ್ನಿಂದ ಬಂದುಬಿಡುತ್ತೆ. ಕೆಳಗಡೆಗೆ ಬೇಸಿಗೆ ಹಾಕಿರುವಂಥ ಬಟರ್ ಪೇಪರನ್ನು ಸಹ ಹುಷಾರಾಗಿ ತೆಕ್ಕೊಂಬಿಡೋಣ. ನೋಡಿ, ಕೇಕು ಚೆನ್ನಾಗಿ ಬೆಂದಿದೆ, ಸಾಫ್ಟ್ ಆಗಿದೆ. ಈಗ ನಾನು ಇದ್ರ ಮೇಲೆ ಚಾಕ್ಲೇಟ್ ಸಾಸ್ ಹಾಕ್ಕೋತಾ ಇದ್ದೀನಿ. ಅಲಂಕಾರಕ್ಕೋಸ್ಕರ ಚಾಕ್ಲೇಟ್ ಸಾಸ್ ಹಾಕ್ಕೋಬೋದು ಅಥವಾ ನ್ಯೂಟೆಲ್ಲಾನೇ ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಸ್ವಲ್ಪ ಕರಗಿಸ್ಕೊಂಡು ಸಹ ಹಾಕ್ಕೋಬೋದು. ಇದು ಟೋಟಲಿ ಆಪ್ಷನಲ್ಲು. ನಿಮಗೆ ಬೇಡ ಅಂದರೆ ಹಾಗೇ ಕೇಕ್ನ ಸರ್ವ್ ಮಾಡ್ಬೋದು, ಹಾಗೇನೂ ಚೆನ್ನಾಗಿರುತ್ತೆ.
ನಾನು ಅಲಂಕಾರಕ್ಕೋಸ್ಕರ ಸ್ವಲ್ಪ ನ್ಯೂಟೆಲ್ಲನ ಕರಗಿಸಿ ಹಾಕ್ಕೋತಾ ಇದ್ದೀನಿ. ಚಾಕ್ಲೇಟ್ ಸಾಸ್ ಆಗಲಿ ಅಥವಾ ನ್ಯೂಟೆಲ್ಲ ಆಗಲಿ ಚೆನ್ನಾಗಿ ಎಲ್ಲವನ್ನೂ ಈ ರೀತಿ ಒಂದು ಲೇಯರ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಚಾಕೋ ಚಿಪ್ಸನ್ನು ಹಾಕ್ಕೊಂಡು ಅಲಂಕರಿಸ್ತಾ ಇದ್ದೀನಿ. ಚಾಕೋ ಚಿಪ್ಸಲ್ಲಿ ಅಲಂಕರಿಸ್ಬೋದು ಅಥವಾ ಡ್ರೈ ಫ್ರೂಟ್ಸನ್ನು ಸಹ ಸಣ್ಣದಾಗಿ ಹಚ್ಚಿಬಿಟ್ಟು ಅದನ್ನು ಸಹ ಹಾಕಿ ಅಲಂಕರಿಸ್ಬೋದು. ಕೇಕ್ ಮೇಲೆ ಏನಾದರೂ ಬರಿಬೇಕು ಅಂದ್ರೂ ಸಹ ಮಧ್ಯಭಾಗದಲ್ಲಿ ಏನು ಜಾಗ ಇದೆ ಅದರಲ್ಲಿ ನೀವು ನೀಟಾಗಿ ಏನಾದರೂ ಬರೆದು ಮೆಸೇಜನ್ನು ಬರಿಬೋದು. ತುಂಬ ಪ್ರೊಫೆಷ್ನಲ್ ಲುಕ್ ಇರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ಮಾಡಿದ್ರೂ ಸಹ. ಅದು ಆಪ್ಷನಲ್ಲು, ನಿಮಗೆ ಸಾಧ್ಯ ಆಗುತ್ತೆ ಇಷ್ಟ ಆಗುತ್ತೆ ಅಂದರೆ ಹಾಗೆ ಮಾಡ್ಬೋದು. ಈಗ ನೋಡಿ, ರುಚಿಯಾಗಿರೋಂಥ ಆ್ಯಪಲ್ ನ್ಯೂಟೆಲ್ಲ ಚಾಕ್ಲೇಟ್ ಕೇಕು ತಯಾರಾಗಿದೆ. ಇದನ್ನು ಕಟ್ ಮಾಡಿಬಿಟ್ಟು ಸರ್ವ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿ ರುಚಿಯಾಗಿ ತುಂಬ ಚೆನ್ನಾಗಾಗುತ್ತೆ ಇದು. ನಾನು ಈಗಾಗಲೇ ಸಾಕಷ್ಟು ಕೇಕ್ ರೆಸಿಪಿಗಳನ್ನು ಹಾಕಿದ್ದೀನಿ. ಆ ರೆಸಿಪಿಗಳ ಪ್ಲೇಲಿಸ್ಟು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ. ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳೋದನ್ನು ಮಾತ್ರ ಮರಿಬೇಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.